ನಾಳೆ ಏಪ್ರಿಲ್ 29ರಂದು ಜನಸಂಖ್ಯಾ ದೃಷ್ಟಿಯಿಂದ ಭಾರತದ ಎರಡನೇ ಅತಿ ದೊಡ್ಡ ರಾಜ್ಯವಾದ ಪಶ್ಚಿಮ ಬಂಗಾಳದ ಬಾಕಿ ಉಳಿದ 154 ಅಸೆಂಬ್ಲಿ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಎರಡನೇ ಮತ್ತು ಅಂತಿಮ ಹಂತದ ಮತದಾನ ನಾಳೆ ಮುಗಿತಾ ಇದೆ. ಸಂಜೆ 6:30 ನಂತರ ವಿವಿಧ ಸುದ್ದಿವಾಹಿನಿಗಳಲ್ಲಿ ಪ್ರಸಾರವಾಗಲಿರುವ ಎಕ್ಸಿಟ್ ಪೋಲ್ಸ್ ಮತಗಟ್ಟೆ ಫಲಿತಾಂಶಗಳ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಅಂತಿಮ ಫಲಿತಾಂಶದ ಮುನ್ಸೂಚನೆ ಬರಬಹುದು. ಇರ್ಲಿ, ಅಲ್ಲಿ ಯಾರೇ ಗೆದ್ದು ಬರಲಿ ಅಥವಾ ಸೋಲಿ, ಮಮತಾ ಬ್ಯಾನರ್ಜಿ ಅವರೇ ಮುಂದುವರಿತಾರೋ ಅಥವಾ ಅಲ್ಲಿ ಇತರ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಅವತರಿಸ್ತಾರೋ ಅದು ಬೇರೆ ಮಾತು. ಆದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಇವತ್ತಿನವರೆಗೂ ಕೂಡ ಕಳೆದ 79 ವರ್ಷಗಳಲ್ಲಿ ಆ ಪಶ್ಚಿಮ ಬಂಗಾಳದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಾತಾವರಣವನ್ನ ಗಮನಿಸಿದಾಗ ಅಲ್ಲಿ ಕೇವಲ ಒಂದೇ ಒಂದು ಜನಾಂಗದ ಏಕಾಧಿಪತ್ಯ ನಿರಂತರವಾಗಿ ಅಬಾಧಿತವಾಗಿ ಮುಂದುವರಿತಾ ಇದೆ. ಪಕ್ಷಗಳು ಬದಲಾಗ್ಲಿ, ಪಕ್ಷಗಳ ಸಿದ್ಧಾಂತಗಳು ಬದಲಾಗ್ಲಿ, ಆದ್ರೆ ಅಲ್ಲಿನ ಮುಖ್ಯಮಂತ್ರಿ ಪದವಿ ಮಾತ್ರ ಅದು ಒಂದೇ ಸಮುದಾಯಕ್ಕೆ ನಿರಂತರವಾಗಿ ಅವರ ಕೈವಶವಾಗ್ತಾ ಬಂದಿದೆ. ಅದು ಹೇಗೆ ಸಾಧ್ಯ ಅಂದ್ರೆ 1947ರಿಂದ 2026ರವರೆಗೂ ಕೂಡ ಸುಮಾರು 8 ಜನ ಬೇರೆ ಬೇರೆ ಮುಖ್ಯಮಂತ್ರಿಗಳನ್ನ ಕಂಡಿದೆ ಪಶ್ಚಿಮ ಬಂಗಾಳ ರಾಜ್ಯ. ಅಂದ್ರೆ ಇವರಲ್ಲಿ ಅನೇಕರು 10 ವರ್ಷಗಳಿಗಿಂತ ಹೆಚ್ಚು ಕಾಲ ಮುಖ್ಯಮಂತ್ರಿ ಪದವಿಯನ್ನು ಅಲಂಕರಿಸಿದವರಿದ್ರು. ಆದ್ರೆ ಪಕ್ಷ ಯಾವುದೇ ಇರಲಿ, ಅವುಗಳ ಸಿದ್ಧಾಂತ ಯಾವುದೇ ಇರಲಿ, ಆದ್ರೆ ಅಂತಿಮವಾಗಿ ರಾಜಕೀಯ ವರಿಷ್ಠ ಅಧಿಕಾರ ಮಾತ್ರ ಒಂದೇ ಸಮುದಾಯದ ಕೈಯಲ್ಲಿ ಹೇಗೆ ಉಳಿದು ಬಂತು ಅಂತ. ಪಶ್ಚಿಮ ಬಂಗಾಳದ ಭದ್ರಲೋಕ್ ಸಮುದಾಯ, ಭದ್ರಲೋಕ್ ಅಂತಂದ್ರೆ ಅಲ್ಲಿನ ವಿದ್ಯಾವಂತ, ಸುಶಿಕ್ಷಿತ, ಬಹುಮುಖ ಪ್ರತಿಭೆಯ ಅತ್ಯಂತ ಸುಸಂಸ್ಕೃತರಾದ ಬುದ್ಧಿಜೀವಿ ವರ್ಗ, ಮೇಲ್ಜಾತಿ ಮೇಲ್ವರ್ಗಗಳ ಸಮುದಾಯ, ಅದನ್ನ ಭದ್ರಲೋಕ್ ಅಂತ ಕರೀತಾರೆ. ಆ ಭದ್ರಲೋಕದಲ್ಲಿ ಮುಖ್ಯವಾಗಿ 3 ಹಿಂದೂ ಜನಾಂಗಗಳಿದೆ, ಹಿಂದೂ ಸಮುದಾಯಗಳಿದೆ: ಬ್ರಾಹ್ಮಣ, ಬೈದ್ಯ ಮತ್ತು ಕಾಯಸ್ಥ. ಈ ಬ್ರಾಹ್ಮಣ, ಬೈದ್ಯ, ಕಾಯಸ್ಥಗಳ ಒಟ್ಟು ಸಮುಚ್ಚಯವಾಗಿರೋ ಈ ಭದ್ರಲೋಕ್ ಸಮುದಾಯ ಕೇವಲ ಜಾತಿಗೋಸ್ಕರ ಹೆಸರುವಾಸಿ ಅಂತಲ್ಲ. 18-19ನೇ ಶತಮಾನದ ಹಿಂದೂ ಸಮಾಜದ ಸುಧಾರಕರು, ಅತ್ಯಂತ ಕ್ರಾಂತಿಕಾರಿ ವಿಚಾರಧಾರೆ ಸುಧಾರಕರೆಲ್ಲ ಈ ಭದ್ರಲೋಕ್ ಸಮುದಾಯಕ್ಕೆ ಸೇರಿದವರಾಗಿದ್ರು. ಬ್ರಹ್ಮೋ ಸಮಾಜವನ್ನು ಸ್ಥಾಪಿಸಿದ ರಾಜ ರಾಮಮೋಹನ್ ರಾಯ್, ರಾಮಕೃಷ್ಣ ಪರಮಹಂಸರಂತ ಆಧ್ಯಾತ್ಮಿಕ ಗುರುಗಳು, ಅವರ ಶಿಷ್ಯ ಸ್ವಾಮಿ ವಿವೇಕಾನಂದರಾಗ್ಲಿ, ಅಥವಾ 20ನೇ ಶತಮಾನದ ಆರಂಭದಲ್ಲಿ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ರಾಸ್ ಬಿಹಾರಿ ಬೋಸ್ ಆಗ್ಲಿ, ಅರವಿಂದ್ ಘೋಷ್ ಆಗ್ಲಿ, ಅಥವಾ ಕಾಂಗ್ರೆಸ್ನಿಂದ ಸೆಳೆದು ಹೋಗ್ಬಿಟ್ಟು ವಿದೇಶಿ ನೆಲದಲ್ಲಿ ತಮ್ಮ ಸಶಸ್ತ್ರ ಸೇನೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪಿಸಿಕೊಂಡಿದ್ದ ಸುಭಾಷ್ ಚಂದ್ರ ಬೋಸ್ ಆಗ್ಲಿ, ಅವರೆಲ್ಲರೂ ಕೂಡ ಈ ಭದ್ರಲೋಕ್ ಸಮುದಾಯಕ್ಕೆ ಸೇರಿದವರೇ. ಕೇವಲ ರಾಜಕಾರಣ ಮಾತ್ರವಲ್ಲ, ಸಾಹಿತ್ಯ, ಸಂಸ್ಕೃತಿ, ಸಿನಿಮಾ, ಸಂಗೀತ ಎಲ್ಲದರಲ್ಲೂ ಕೂಡ ಭದ್ರಲೋಕ್ ಸಮುದಾಯ ಇಡೀ ಭಾರತದ ಪ್ರತಿಷ್ಠೆಯನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ಒಂದು ಕೀರ್ತಿ ಅವ್ರದ್ದು. ಅವರಲ್ಲಿ ರವೀಂದ್ರನಾಥ್ ಟ್ಯಾಗೋರ್, ಏಷ್ಯಾದ ಪ್ರಪ್ರಥಮ ನೊಬೆಲ್ ಪ್ರಶಸ್ತಿ ವಿಜೇತ, ಅವರ ಗೀತಾಂಜಲಿಯನ್ನು ಒಂದು ಕವನ ಸಂಕಲನಕ್ಕೆ 1913 ನೊಬೆಲ್ ಪ್ರಶಸ್ತಿ ಬಂದಿತ್ತು. ಅಷ್ಟೇ ಅಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದ ಪದ್ಯ ಜನಗಣ ಮನ ಅಧಿನಾಯಕ ಜಯ ಹೇ, ಅದು ಭಾರತದ ರಾಷ್ಟ್ರಗೀತೆ ಆಯಿತು. ಅವರು ಬರೆದ ಮತ್ತೊಂದು ಪದ್ಯ ಅಮರ್ ಸೋನಾರ್ ಬಾಂಗ್ಲಾ, ಅದು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಆಯಿತು. ಮತ್ತೊಬ್ಬ ಸಿಂಹಳ ಮೂಲದ ಅವರ ಶಿಷ್ಯ, ಶಾಂತಿನಿಕೇತನಕ್ಕೆ ಬಂದಿದ್ದ ಅವರ ಶಿಷ್ಯ, ಆತ ಸಂಗೀತ ಸಂಯೋಜನೆ ಮಾಡಿದ ಮತ್ತೊಂದು ಗೀತೆ ನಮೋ ನಮೋ ಲಂಕಾ, ಅದು ಶ್ರೀಲಂಕಾ ದೇಶದ ರಾಷ್ಟ್ರಗೀತೆ ಆಯಿತು. ಇದು ಒಟ್ಟು ರಾಷ್ಟ್ರದ ಮನೋಭೂಮಿಕೆ ಕೇವಲ ಭಾರತಕ್ಕಷ್ಟೇ ಅಲ್ಲ, ನೆರೆಹೊರೆಯ ರಾಷ್ಟ್ರಕ್ಕೂ ಕೂಡ ತಮ್ಮ ಸಾಂಸ್ಕೃತಿಕ, ಸಾಹಿತ್ಯಿಕ, ಕಾವ್ಯಮಯ ಛಾಪನ್ನು ಬೀರಿದ ಒಂದು ಪ್ರತಿಷ್ಠೆ ಈ ಸಮುದಾಯದ್ದು. ರವೀಂದ್ರನಾಥ್ ಟ್ಯಾಗೋರ್ ಅಷ್ಟೇ ಯಾಕೆ, ಆಧುನಿಕ ಭಾರತದಲ್ಲಿ, ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅರ್ಥಶಾಸ್ತ್ರದಲ್ಲಿ 2 ನೊಬೆಲ್ ಪ್ರಶಸ್ತಿ ತಂದುಕೊಟ್ಟು ಕೀರ್ತಿಶೇಷರಾಗಿರೋರು ಇಬ್ರು, ಅಮರ್ತ್ಯ ಸೇನ್ ಮತ್ತು ಅಭಿಜಿತ್ ಬ್ಯಾನರ್ಜಿ, ಅವರಿಬ್ರು ಕೂಡ ಇದೇ ಭದ್ರಲೋಕ್ ಸಮುದಾಯಕ್ಕೆ ಸೇರಿದವರು. ಇನ್ನು ಚಲನಚಿತ್ರ ಪ್ರಪಂಚದಲ್ಲಿ ಸತ್ಯಜಿತ್ ರಾಯ್, ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದ ಚಿತ್ರ ನಿರ್ದೇಶಕ. ಅಷ್ಟೇ ಅಲ್ಲ, ಬಾಲಿವುಡ್ ಚಿತ್ರರಂಗವನ್ನು ಆಳಿದ ಬಹುತೇಕ ಕಲಾವಿದರೆಲ್ಲ ಅಲ್ಲಿಯವರೇ, ಬಂಗಾಳದವರೇ, ಅದೇ ಭದ್ರಲೋಕ್ ಸಮುದಾಯಕ್ಕೆ ಸೇರಿದವರೇ. ಎಸ್ ಡಿ ಬರ್ಮನ್, ಆರ್ ಡಿ ಬರ್ಮನ್, ಶರ್ಮಿಳಾ ಟ್ಯಾಗೋರ್, ಸುಚಿತ್ರಾ ಸೇನ್, ಅಮಿತಾಬ್ ಬಚ್ಚನ್, ಅಶೋಕ್ ಕುಮಾರ್, ಕಿಶೋರ್ ಕುಮಾರ್, ಇವ್ರು ಎಲ್ಲರೂ ಕೂಡ ಒಂದು ದೊಡ್ಡ ಸಂತತಿಯೇ ಅಲ್ಲಿಂದ ಬಂಗಾಳದಿಂದ ಬಂದಿದೆ. ಬಹುಪಾಲ್ ಅವರೆಲ್ಲರೂ ಕೂಡ ಭದ್ರಲೋಕ್ ಸಮುದಾಯದವರು. ರಾಜಕಾರಣಕ್ಕೆ ಬರೋದಾದ್ರೆ ಕಳೆದ 79 ವರ್ಷಗಳಲ್ಲಿ 24 ಬಾರಿ ಅಲ್ಲಿನ ವಿಧಾನಸಭೆ ಅಸ್ತಿತ್ವಕ್ಕೆ ಬಂದಿದೆ. 8 ಜನ ಮುಖ್ಯಮಂತ್ರಿಗಳು ನೋಡಿದ್ದಾರೆ. ಸ್ವಾತಂತ್ರ್ಯ ಬಂದ ಮೊದಲ ವರ್ಷದಲ್ಲಿ ಡಾಕ್ಟರ್
ಪ್ರಫುಲ್ ಚಂದ್ರ ಘೋಷ್ ಅವರು ಮುಖ್ಯಮಂತ್ರಿ ಆಗಿದ್ರು. ಅದಾದ ನಂತರ 1948ರಿಂದ 14 ವರ್ಷಗಳ ಕಾಲ, ಸತತವಾಗಿ 14 ವರ್ಷಗಳ ಕಾಲ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್, ಡಾಕ್ಟರ್ ಬಿ ಸಿ ರಾಯ್ ಅವರು ವೈದ್ಯರಾಗಿದ್ದುಕೊಂಡ್ಬಿಟ್ಟೆ ಅವರು ಗಾಂಧೀಜಿಯವ್ರಿಗೆ ಖಾಸಗಿ ವೈದ್ಯರಾಗಿದ್ರು, ಆಪ್ತ ವೈದ್ಯರಾಗಿದ್ರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು, ಜನಪ್ರಿಯ ವೈದ್ಯರು ಆಗಿದ್ರು. ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಬಿಡುವಿನ ವೇಳೆಯಲ್ಲಿ ಬಡ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಂತ ಒಬ್ಬ ಧೀಮಂತ ಡಾಕ್ಟರ್ ಬಿ ಸಿ ರಾಯ್ ಅಬಾಧಿತವಾಗಿ 14 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ರು. 1948ರಿಂದ 1962ರವರೆಗೆ. 1962ರಿಂದ 5 ವರ್ಷಗಳ ಕಾಲ ಪ್ರಫುಲ್ ಚಂದ್ರ ಸೇನ್, ಮತ್ತೊಬ್ಬ ಕಾಂಗ್ರೆಸ್ ಮುಖ್ಯಮಂತ್ರಿ. ಪ್ರಫುಲ್ ಚಂದ್ರ ಘೋಷ್, ಡಾಕ್ಟರ್ ಬಿ ಸಿ ರಾಯ್ ಮತ್ತು ಪಿ ಸಿ ಸೇನ್ ಇವರೆಲ್ಲರೂ ಕಾಂಗ್ರೆಸ್ಗೆ ಇವರು ಮುಖ್ಯಮಂತ್ರಿಗಳಾಗಿದ್ರು. 1967ರ ಚುನಾವಣೆ ನಂತರ ಅಲ್ಲಿ ಹಂಗ್ ಅಸೆಂಬ್ಲಿ ಸೃಷ್ಟಿ ಆಗ್ತಾ ಬಂದಿದ್ರಿಂದ ಸಾಕಷ್ಟು ಅಭದ್ರತೆ ಇತ್ತು. 4 ಬಾರಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿತ್ತು. ಹೀಗಾಗಿ ಆ ಮಧ್ಯಂತರದ ಅವಧಿಯಲ್ಲಿ ಮತ್ತೆ ಈ ಡಾಕ್ಟರ್ ಪ್ರಫುಲ್ ಚಂದ್ರ ಘೋಷ್ ಮತ್ತು ಅಜಯ್ ಮುಖರ್ಜಿ, ಕಮ್ಯುನಿಸ್ಟ್ ಪಕ್ಷದ ಅಜಯ್ ಮುಖರ್ಜಿ ಅವರುಗಳು ಕೂಡ ಸಣ್ಣ ಸಣ್ಣ ಅವಧಿಗೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಅದಾದ ನಂತರ 1972ರಿಂದ 77ರವರೆಗೆ ಕಾಂಗ್ರೆಸ್ ಪಕ್ಷದ ನಾಯಕ ಮತ್ತು ಇಂದಿರಾ ಗಾಂಧಿ ಅವರಿಗೆ ಪರಮಾಪ್ತರಾಗಿದ್ರು. ಮತ್ತು ಇಂದಿರಾ ಗಾಂಧಿಯವರು 1975ರಲ್ಲಿ ತುರ್ತು ಪರಿಸ್ಥಿತಿ ಹೇರಲಿಕ್ಕೆ ಮೂಲ ಕಾರಣರು ಇವರೇ ಸಲಹೆಗಾರರು ಅಂತ ಚರಿತ್ರೆಯಲ್ಲಿ ದಾಖಲಾಗಿದೆ. ಸಿದ್ಧಾರ್ಥ್ ಶಂಕರ್ ರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಅವರೇ ಕಡೆಯ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ರು. ಅದಾಂತರ 1977ರಿಂದ ಪಶ್ಚಿಮ ಬಂಗಾಲ್ ಕಮ್ಯುನಿಸ್ಟ್ ಪಕ್ಷದ ಕಪಿಮುಷ್ಟಿಗೆ ಜಾರಿತು. ಕಮ್ಯುನಿಸ್ಟ್ ಪಕ್ಷದ ಆಧಿಪತ್ಯ ಬಂತು. ಅದರಲ್ಲೂ ಕಮ್ಯುನಿಸ್ಟ್ ಮಾರ್ಕ್ಸಿಸ್ಟ್ ಪಕ್ಷದ ಜ್ಯೋತಿ ಬಸು ಭಾರತ ಕಂಡ ಸರ್ವಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ರು. ಅವರ ಸೈದ್ಧಾಂತಿಕ ಬದ್ಧತೆ, ವೈಚಾರಿಕತೆ, ಉನ್ನತ ವ್ಯಾಸಂಗದ ಹಿನ್ನೆಲೆ ಮತ್ತು ಸರಳ ಜೀವನ ಶೈಲಿ ಇವೆಲ್ಲವುಗಳಿಂದ ಜ್ಯೋತಿ ಬಸು ಇಡೀ ಭಾರತಾದ್ಯಂತ ಜನಪ್ರಿಯರಾಗಿದ್ರು. ನಿಜ, 23 ವರ್ಷಗಳ ಕಾಲ ಜ್ಯೋತಿ ಬಸು ಮುಖ್ಯಮಂತ್ರಿ ಆಗಿದ್ರು. 1977ರಿಂದ 2000ರವರೆಗೆ ಜ್ಯೋತಿ ಬಸು ಮುಖ್ಯಮಂತ್ರಿ. ಅವರಾದ ನಂತರ ಅವ್ರದೇ ಪಕ್ಷದ ಬುದ್ಧದೇವ್ ಭಟ್ಟಾಚಾರ್ಜಿ 2000ದಿಂದ 2011ವರೆಗೆ ಸತತವಾಗಿ 11 ವರ್ಷ ಬುದ್ಧದೇವ್ ಭಟ್ಟಾಚಾರ್ಜಿ ಮುಖ್ಯಮಂತ್ರಿ ಆಗಿದ್ರು. ಯಾವಾಗ 2011ರಲ್ಲಿ ಕಮ್ಯುನಿಸ್ಟ್ ಭದ್ರಕೋಟೆಯನ್ನ ಸುಮಾರು 33 ವರ್ಷಗಳ ಕಾಲ ಅಬಾಧಿತವಾಗಿ ಪಶ್ಚಿಮ ಬಂಗಾಳವನ್ನು ಆಳಿದ ಈ ಕಮ್ಯುನಿಸ್ಟ್ ಭದ್ರಕೋಟೆಯನ್ನ ಛಿದ್ರಗೊಳಿಸಿದ ಮಮತಾ ಬ್ಯಾನರ್ಜಿ ಸತತವಾಗಿ 2011 ಸತತವಾಗಿ 3 ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳಿ ಇದೀಗ 4ನೇ ಬಾರಿಗೆ 2026ರಲ್ಲಿ ಮತ್ತೆ ಬಿಜೆಪಿಗೆ ಸವಾಲೊಡ್ಡಿದ್ದಾರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ರವರ ಪ್ರಚಂಡ ಪ್ರಚಾರದ ಅಲೆಗೆ ಮತ್ತೆ ಸವಾಲೊಡ್ಬಿಟ್ಟು 4ನೇ ಬಾರಿ ಮುಖ್ಯಮಂತ್ರಿ ಆಗೋ ತವಕದಲ್ಲಿದ್ದಾರೆ. ಈಗಾಗಲೇ 15 ವರ್ಷ ಅವರು ಆಳ್ಬಿಟ್ಟಿದ್ದಾರೆ. ಹೀಗೆ ಡಾಕ್ಟರ್ ಬಿ ಸಿ ರಾಯ್ 14 ವರ್ಷ, ಜ್ಯೋತಿ ಬಸು 23 ವರ್ಷ, ಬುದ್ಧದೇವ್ ಭಟ್ಟಾಚಾರ್ಜಿ 11 ವರ್ಷ, ಮಮತಾ ಬ್ಯಾನರ್ಜಿ 15 ವರ್ಷ. ಇದು ಹೇಗೆ ಸಾಧ್ಯವಾಯಿತು? ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ರಾಜಕೀಯ ನಾಯಕತ್ವ ಒಂದೇ ಒಂದು ಸಮುದಾಯದ ಕೈಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಿ ಜಾತಿ ವ್ಯವಸ್ಥೆ ಇಲ್ವೇ ಇಲ್ವಾ? ಪಶ್ಚಿಮ ಬಂಗಾಳದಲ್ಲಿ ಜಾತಿ ವ್ಯವಸ್ಥೆ ಇಲ್ವೇ ಇಲ್ವಾ? ಅಥವಾ ಜಾತಿ ಕೇಂದ್ರಿತ ಅಸಮಾನತೆ ಇಲ್ವೇ ಇಲ್ವಾ? ಪಶ್ಚಿಮ ಬಂಗಾಳದಿಂದ ಹೊರಹೊಮ್ಮಿದ ಅತ್ಯಂತ ಸುಪ್ರಸಿದ್ಧ ದಲಿತ ನಾಯಕರು ಯಾರು? ಸುಪ್ರಸಿದ್ಧ OBC ನಾಯಕರು ಯಾರು? ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿವಂತ ಮುಸ್ಲಿಂ ನಾಯಕರು ಯಾರು? ಆ ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗಿ ಸಿಗೋದೇ ಇಲ್ಲ. ಅಲ್ಲಿ ಏನೇ ಇದ್ರು ಕೂಡ ಬಸು, ಚಟರ್ಜಿ, ಮುಖರ್ಜಿ, ಭಟ್ಟಾಚಾರ್ಯ ಇವ್ರುಗಳದ್ದೇ ಹೆಸರು ಬರುತ್ತೆ. ಒಂದ್ಸಾರಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಿದ್ರು, ಅದೇನ್ರಿ ಅದು ಪಶ್ಚಿಮ ಬಂಗಾಳದಲ್ಲಿ ಬರೀ ಬಸು, ಭಟ್ಟಾಚಾರ್ಯ, ಚಟರ್ಜಿ, ಮುಖರ್ಜಿ ಇವ್ರುಗಳೇ ಇರ್ತಾರೆ ಅಂತಂದ್ಬಿಟ್ಟು ತಮಾಷೆ ಮಾಡಿದ್ರು. ಹೌದದು ನಿಜ ಕೂಡ. ಭಾರತದ ರಾಷ್ಟ್ರಪತಿ ಹುದ್ದೆಗೆ ಇರಿದ ಪ್ರಣಬ್ ಕುಮಾರ್ ಮುಖರ್ಜಿ ಹಿರಿಯ ಕಾಂಗ್ರೆಸ್ಸಿಗರು, ಅವರು ಕೂಡ ಈ ಭದ್ರಲೋಕ ಸಮುದಾಯದವರೇ. ಯಾಕೆ ಸಾಧ್ಯವಾಯಿತು? ಕರ್ನಾಟಕದ ಸ್ವಘೋಷಿತ ಎಡಪಂಥೀಯ ಪ್ರಗತಿಪರ ಬುದ್ಧಿಜೀವಿಗಳು ಈ ಪ್ರಶ್ನೆ ಕೇಳಿದಾಗ್ಲೆಲ್ಲ ಅದನ್ನ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಸ್ವಯಂ ಪ್ರೇರಿತ ಅವ್ರು ಎಂದೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡೇ ಇಲ್ಲ. ಕರ್ನಾಟಕದ ಮಟ್ಟಿಗೆ ಮಾತ್ರ ಇವರೆಲ್ಲ ಏಕೀಕರಣ ಪೂರ್ವದಲ್ಲಿ ಒಕ್ಕಲಿಗರ ಮೇಲ್ಗೈ ಆಗಿತ್ತು. ಅದಾದ ನಂತರ 15 ವರ್ಷ ಲಿಂಗಾಯತರ ಏಕಾಧಿಪತ್ಯ ನಡೆದಿತ್ತು. ಅದಾದ್ಮೇಲೆ ನಮ್ಮಲ್ಲಿ ಸಾಮಾಜಿಕ ನ್ಯಾಯದ ರಾಜಕಾರಣ ಬಂತು ಅಂತಂದ್ಬಿಟ್ಟು ಸಾಮಾಜಿಕ ನ್ಯಾಯ, ಮೀಸಲಾತಿ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡೋ ಈ ಎಡಪಂಥೀಯ ಪ್ರಗತಿಪರ ಬುದ್ಧಿಜೀವಿಗಳಿಗೆ ಯಾಕೆ ಪಶ್ಚಿಮ ಬಂಗಾಳದಲ್ಲಿ ಸಾಮಾಜಿಕ ನ್ಯಾಯದ ಅಗತ್ಯ ಇಲ್ಲ ಅಂತಂದ್ರೆ ತಡವರಿಸ್ತಾರೆ, ಕೆಲವರು ಚಡಪಡಿಸ್ತಾರೆ. ಇನ್ ಕೆಲವರಂತೂ ಅತಿರೇಕಕ್ಕೆ ಹೋಗ್ಬಿಟ್ಟು ಇಲ್ಲ, ಅಲ್ಲಿ ಮಾರ್ಕ್ಸ್ವಾದ ಇತ್ತು, ಅಲ್ಲಿ ಎಲ್ಲೂ ಜಾತೀಯತೆ ಇಲ್ವೇ ಇಲ್ಲ ಅಂತಂದ್ಬಿಟ್ಟು ಮಾತಾಡ್ತಾರೆ. ಇದೊಂದು ವರ್ತಮಾನದ ವಿಪರ್ಯಾಸ. ಪಶ್ಚಿಮ ಬಂಗಾಳದ ಸಾಮಾಜಿಕ ಸಮೀಕರಣಗಳು ಯಾವ ರೀತಿ ಇದೆ? ಅಲ್ಲಿ ಇದುವರೆಗೂ ಒಂದೇ ಒಂದು ಬಾರಿ ಒಬ್ಬ ಧರ್ಮಸಿಂಗ್ ಥರದವರಾಗ್ಲಿ, ವೀರಪ್ಪ ಮೊಯ್ಲಿ ಥರದವರಾಗ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಲ್ಪಿಸ್ಕೊಳ್ಳೋದು ಕೂಡ ಸಾಧ್ಯ ಇಲ್ಲ.
ಕರ್ನಾಟಕದ ಎಲ್ಲರೂ ಆಗ್ತಾರೆ. ಸಿದ್ದರಾಮಯ್ಯ ಥರದವರು ಕೂಡ ಅಲ್ಲಿ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಕೂಡ ಇಲ್ವೇ ಇಲ್ಲ. ಈ ಭದ್ರಲೋಕ್ ಸಮುದಾಯದ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ರಾಜಕೀಯ ನಾಯಕತ್ವ ಎಷ್ಟು ಪ್ರಬಲವಾಗಿದೆ ಅಂತಂದ್ರೆ 80 ವರ್ಷಗಳಾಗ್ತಾ ಬಂದರೂ ಕೂಡ ಅವರ ಏಕಾಧಿಪತ್ಯವನ್ನು ಮುರಲಿಕ್ಕೆ ಸಾಧ್ಯವಾಗಿಲ್ಲ. ಇದೀಗ ಕಳೆದ 2 ಚುನಾವಣೆಗಳಿಂದ ಬಿಜೆಪಿಯ ನಾಯಕರಾಗಿ ಮುಂಚೂಣಿಯಲ್ಲಿರೋ ಸುವೇಂದು ಅಧಿಕಾರಿ ಅವರೊಬ್ಬರು ಮಾತ್ರ ಭದ್ರಲೋಕ್ ಸಮುದಾಯಕ್ಕೆ ಸೇರದ ಒಂದು ಪರ್ಯಾಯ ಸಾಧ್ಯತೆಯನ್ನು ಸೃಷ್ಟಿಸಿದ್ದಾರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ 2021 ಚುನಾವಣೆನಲ್ಲೇ ಈ ತರದ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಪ್ರಯೋಗ ಮಾಡಿದ್ರು. ಈ ಪ್ರಭಾವಿ ಭದ್ರಲೋಕ್ ಸಮುದಾಯಕ್ಕೆ ಸೇರಿದ 100 ಜನ ಅಭ್ಯರ್ಥಿಗಳನ್ನ ಅಲ್ಲಿ ಕಣಕ್ಕೊಡಿದ್ರು. ಬಿಜೆಪಿ ಅವಾಗ 3ರಿಂದ 77 ಸ್ಥಾನವನ್ನು ಗಳಿಸಿತ್ತು. 3ರಿಂದ 77 ಸ್ಥಾನ ಗಳಿಸ್ಲಿಕ್ಕೆ ಕಾರಣ ಬಹುಶಃ ಅಂತರಂಗದಲ್ಲಿ ಅವಕಾಶ ವಂಚಿತ ವರ್ಗಗಳು, ಅವಕಾಶ ವಂಚಿತ ಜಾತಿ ಜನಾಂಗಗಳನ್ನ ತಳಮಳ. ಮಮತಾ ಬ್ಯಾನರ್ಜಿಯವರು ಅಷ್ಟು ದೊಡ್ಡ ಮಟ್ಟದಲ್ಲಿ ತಾನು ಮುಸ್ಲಿಮರ ಪಕ್ಷಪಾತಿ ಅಂತ ಮಾತಾಡ್ತಾರೆ. ಅದರಲ್ಲೂ ಬಾಂಗ್ಲಾದೇಶಿ ವಲಸಿಗರ, ಅಕ್ರಮ ವಲಸಿಗರ ಪರವಾಗಿ ಕೂಡ ಮಾತಾಡ್ತಾರೆ. ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗ್ಬಿಟ್ಟು ವಕಾಲತ್ ಮಾಡಿದ್ರು, ಚುನಾವಣಾ ಆಯೋಗದ ವಿರುದ್ಧ ಯುದ್ಧ ಸಾರಿದ್ರು. ಅವರು ಕೂಡ ಯಾವುದೇ ಮುಸ್ಲಿಂ ನಾಯಕನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರುವಂತಹ ಯಾವುದೇ ಕನಸು ಕೂಡ ಆ ಥರದ ಯೋಚನೆಗಳನ್ನೇ ಮಾಡಿಲ್ಲ. ಹೇಗಿದ್ರು ಅವ್ರನ್ನೆಲ್ಲರೂ ಒಂದಿಲ್ಲ ಒಂದು ರೀತಿಯಲ್ಲಿ ಸಂತೃಪ್ತರಾಗಿಟ್ಬಿಟ್ರೆ ತಮ್ಮ ಏಕಾಧಿಪತ್ಯ ಮುಂದುವರಿಯುತ್ತೆ ಅನ್ನೋ ಆತ್ಮವಿಶ್ವಾಸ ಅಂತ ಕಾಣುತ್ತೆ. ಅದರಲ್ಲಿ ಕಾಂಗ್ರೆಸ್ ಸಿದ್ಧಾಂತವಾಗ್ಲಿ, ಕಮ್ಯುನಿಸ್ಟ್ ಸಿದ್ಧಾಂತವಾಗ್ಲಿ, ತೃಣಮೂಲ್ ಕಾಂಗ್ರೆಸ್ ಅನ್ನೋ ಪಕ್ಷಕ್ಕೆ ಏನಾದ್ರು ಒಂದು ಸಿದ್ಧಾಂತ ಇದ್ರೆ, ಸಿದ್ಧಾಂತ ಬದಲಾದ್ರೂ ಪಕ್ಷ ಬದಲಾದ್ರೂ ಕೂಡ ರಾಜಕೀಯ ಏಕಸ್ವಾಮ್ಯತೆ ಮುಂದುವರಿತಾ ಇದೆ. ಈ ಬರುವ ಚುನಾವಣೆಯಲ್ಲಿ ಬರುವ ಮೇ 4ರಂದು ಫಲಿತಾಂಶ ಪ್ರಕಟವಾದಾಗ ಇದೇ ಮೊದಲ ಬಾರಿಗೆ ಭದ್ರಲೋಕ್ ಸಮುದಾಯಕ್ಕೆ ಸೇರದ ತಳ ಸಮುದಾಯದ ಅಥವಾ ಇತರೆ ಸಮುದಾಯದ ಯಾರಾದರೂ ಒಬ್ಬ ನಾಯಕ ಮುಖ್ಯಮಂತ್ರಿಯಾಗಿ ಆ ಹೊಸ ಮನ್ವಂತರವನ್ನ ಆರಂಭಿಸೋದು ಸಾಧ್ಯವಾ? ಕಾದು ನೋಡಬೇಕಾಗಿದೆ. ಅದೇನೇ ಇರಲಿ, ಕರ್ನಾಟಕದ ನಮ್ಮ ಎಲ್ಲ ಸದುದ್ದೇಶಪೂರಿತ ಬುದ್ಧಿಜೀವಿಗಳಿಗೊಂದು ಅರಿಕೆ, ಈ ಪಶ್ಚಿಮ ಬಂಗಾಳದ ಈ ಏಕ ಜನಾಂಗದ ಏಕಾಧಿಪತ್ಯದ ಬಗ್ಗೆ ಒಂದು ಸಾರ್ವಜನಿಕ ಚರ್ಚೆ ನಡೀಲಿ. ಅಲ್ಲೂ ಕೂಡ ಬದಲಾವಣೆ ಗಾಳಿ ಬೀಸ್ಬೇಕಲ್ವಾ? ಯಾಕೆ ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ದೇವರಾಜ್ ಅರಸು ತರದ ಸಾಮಾಜಿಕ ನ್ಯಾಯದ ಒಬ್ಬ ಪ್ರವರ್ತಕ, ಮೂಲ ಪ್ರವರ್ತಕ, ಹಿಂದುಳಿದ ವರ್ಗದ ರೂವಾರಿ ಅನ್ಸ್ಕೊಂಡ ನಾಯಕ ಯಾಕೆ ಹೊರಹೊಮ್ಮಿಲ್ಲ? ಈ ಪ್ರಶ್ನೆಗೆ ಉತ್ತರ ಕಂಡ್ಕೊಳ್ಬೇಕಾಗಿದೆ. ಅದರಿಂದ ಯಾರೋ ಹೇಳ್ತಾ ಇದ್ರು, ಪಶ್ಚಿಮ ಬಂಗಾಳದಲ್ಲಿ ಇದ್ದಿದ್ದು ಭದ್ರಲೋಕ್ ಕಮ್ಯುನಿಸ್ಟ್ ಪಾರ್ಟಿ, ಕೇರಳದಲ್ಲಿ ಇದ್ದಿದ್ದು ನಾಯರ್ ನಂಬಿಯಾರ್ ಕಮ್ಯುನಿಸ್ಟ್ ಪಾರ್ಟಿ ಅಂತ. ಈ ಕಮ್ಯುನಿಸ್ಟ್ ಪಾರ್ಟಿಗಳು ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಈ ಜಾತಿ ವ್ಯವಸ್ಥೆಯ ನ್ಯೂನತೆಗಳನ್ನ ಮುಚ್ಚಾಕ್ಬಿಡ್ತಾರೆ. ಎಲ್ಲವಕ್ಕೂ ಮಾರ್ಕ್ಸಿಸ್ಟ್ ಸಿದ್ಧಾಂತದ ಒಂದು ಮಾರ್ಕ್ಸ್ವಾದಿ ಸಿದ್ಧಾಂತದ ಹೊದಿಕೆಯನ್ನು ಹೊದಿಸ್ಬಿಟ್ಟು ಬಚ್ಚಿಟ್ಬಿಡ್ತಾರೆ ಅಂತ ಕಾಣುತ್ತೆ. ನೋಡಿ, ನಕ್ಸಲ್ ಬಾರಿ ಹೋರಾಟ ಕೂಡ ಶುರುವಾಗಿದ್ದಲ್ಲೇ ಈ ಸಶಸ್ತ್ರ ಹೋರಾಟ, ನಕ್ಸಲ್ ಬಾರಿ ಹೋರಾಟ, ಅದಕ್ಕೂ ಚಾಲನೆ ಸಿಕ್ಕಿದ್ದು ಚಾರು ಮಜುಮ್ದಾರ್. ಅವರು ಕೂಡ ಅದೇ ವರ್ಗದವರೇ, ವೈಚಾರಿಕವಾಗಿ ಭಿನ್ನಮತೀಯರಷ್ಟೇ. ಹೇಗೆ ಬಂಗಾಳದಲ್ಲಿ ಬ್ರಾಹ್ಮಣ, ವೈದ್ಯ ಮತ್ತು ಕಾಯಸ್ಥ ಈ 3 ಜಾತಿ ಜನಾಂಗಗಳ ಸಮುಚ್ಚಯ ತನ್ನ ಏಕಚಕ್ರಾಧಿಪತ್ಯವನ್ನ ಮುಂದುವರೆಸಿದೆ, ಅದ್ರ ಬಗ್ಗೆ ಅಲ್ಲಿನ ಇತರ ಜಾತಿ ಜನಾಂಗಗಳಲ್ಲಿ ಒಂದು ರಾಜಕೀಯ ತಳಮಳಗಳಿಲ್ವಾ? ಅವರ ಆಶೋತ್ತರಕ್ಕೆ ಧ್ವನಿ ಕೊಡುವಂತಹ ನಾಯಕ ಇದುವರೆಗೂ ಹೊರಹೊಮ್ಮಲೇ ಇಲ್ವಾ? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.